ಹಲೋ, ಹಾಯ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ಶಿಕ್ಷಕರೇ ಹಾಗೂ ಸಹೋದ್ಯೋಗಿ ಮಿತ್ರರೇ, ಈ ದಿನ ನಾನು ನಿಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಟೀಚರ್ ಐಡಿಯನ್ನು ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏಕೆಂದರೆ ಈ ಟೀಚರ್ ಐ ಡಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಆದ್ದರಿಂದ ಎಲ್ಲ ಶಿಕ್ಷಕರು ಸಹ ಒಮ್ಮೆ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನಿಮ್ಮ ಟೀಚರ್ ಐ ಡಿಯನ್ನು ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಸೌಲಭ್ಯಗಳು ಸಹ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದ್ರಿಂದ ನಮ್ಮ MHRD UDS ಪ್ಲಸ್ ಅಲ್ಲಿ ಶಿಕ್ಷಕರ ಒಂದು ಟೀಚರ್ ಐ ಡಿಯನ್ನ ನಾವು ಆಧಾರ್ ನಂಬರ್ ಮೂಲಕ ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಎಂಡ್ ವರೆಗೂ ನೋಡಿ ಅಂತ ತಿಳಿಸ್ತಾ, ತಾವೇನಾದ್ರೂ ಪ್ರಪ್ರಥಮ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಬಳಗಕ್ಕೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಹಾಗೂ ಈ ಒಂದು ವಿಡಿಯೋ ಬಗ್ಗೆ ತಮ್ಮಲ್ಲಿ ಏನಾದರೂ ಸಂದೇಹಗಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಪೋಸ್ಟ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಹಾಗಾದ್ರೆ ನಾವು UDS ಪ್ಲಸ್ ಅಲ್ಲಿ ಟೀಚರ್ ಐ ಡಿಯನ್ನ ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೂ ನೋಡಿ ಅಂತ ತಿಳಿಸ್ತಾ, ನೋಡಿ ಫಸ್ಟ್ ಏನ್ ಮಾಡ್ತೀರಾ, ನೀವು MHRD UDS ಪ್ಲಸ್ ಅಲ್ಲಿ ಲಾಗಿನ್ ಆದ್ಮೇಲೆ ನಿಮಗೆ ಈ ಟೀಚರ್ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಈ ತರ ಒಂದು ಸ್ಕ್ರೀನ್ ಕಾಣ್ತದೆ. ಈ ಸ್ಕ್ರೀನ್ ಅಲ್ಲಿ ನೋಡಿ ನಿಮಗೆ ಎಡಭಾಗದಲ್ಲಿ ಕಾಣ್ತಾ ಇದೆ ಒಟ್ಟಾರೆಯಾಗಿ 5 ಮೆನು ಇದಾವೆ. ಈಗ ನಾನು ನಿಮಗೆ ಆಧಾರ್ ನಂಬರ್ ಮೂಲಕ ನಿಮ್ಮ ಟೀಚರ್ ಐ ಡಿ ಹೇಗೆ ಸರ್ಚ್ ಮಾಡ್ಬೇಕಂತ ತೋರಿಸ್ಕೊಡ್ಬೇಕಾದ್ರೆ ಫಸ್ಟ್ ನೀವೇನು ಮಾಡಬೇಕು, ಇಂಪೋರ್ಟ್ ಟೀಚರ್ ಅಂತ ಇದೆಯಲ್ಲ, ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ರೆ ನೋಡಿ ಅಲ್ಲಿ ಇಂಪೋರ್ಟ್ ಟೀಚರ್ ಅಂತಂದ್ರೆ ಈಗಾಗಲೇ 2024-25ರಲ್ಲಿ ಟ್ರಾನ್ಸ್ಫರ್ ಪ್ರಾಸೆಸ್ ಮುಕ್ತಾಯ ಆಗಿದೆ, ವಿತ್ ಇನ್ ಡಿವಿಷನ್ ಮುಕ್ತಾಯ ಆಗಿದೆ, ಮತ್ತೆ ಔಟ್ ಆಫ್ ಡಿವಿಷನ್, ಔಟ್ ಆಫ್ ಡಿಸ್ಟಿಕ್ ಮುಕ್ತಾಯ ಆಗಿದೆ. ಈಗ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈಗ ಉಳಿದಿರ್ತಕ್ಕಂಥ ಟ್ರಾನ್ಸ್ಫರ್ ಪ್ರೊಸೆಸ್ ಔಟ್ ಆಫ್ ಡಿವಿಷನ್ ಅಂತ ಬರ್ತಾ ಇದ್ದಾರೆ. ಈಗ ನಾನು ನಿಮ್ಗೆ ಎಲ್ರಿಗೂ ಬಯಸಿದ ಜಿಲ್ಲೆಗೆ, ಬಯಸಿದ ತಾಲೂಕಿಗೆ ವರ್ಗಾವಣೆ ಸಿಗ್ಲಿ ಅಂತ ತಮ್ಮಲ್ಲಿ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ನೋಡಿ ಇಲ್ಲಿ ಕೇಳ್ತಾ ಇದೆ ಇಂಪೋರ್ಟ್ ಟೀಚರ್ ಅಂತ ಕೇಳ್ತಾ ಇದೆ. ನ್ಯಾಷನಲ್ ಟೀಚರ್ ಕೋಡ್ ತಮಗೆ ಈಗಾಗಲೇ ನಾನು ತಿಳಿಸಿದಂತೆ ಆಧಾರ್ ನಂಬರ್ ಮೂಲಕ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೋಡಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲೊಂದು ಸ್ಕ್ರೀನ್ ಬರ್ತದೆ. ಈ ಸ್ಕ್ರೀನ್ ಏನಾಗುತ್ತೆ ಅಂತಂದ್ರೆ, ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಅಂತಕ್ಕಂಥ ಒಂದು ಡೈಲಾಗ್ ಬಾಕ್ಸ್ ಇದೆ. ಇಲ್ಲೇನ್ ಮಾಡಬೇಕು, ನೀವು ನಿಮ್ಮ ಟೀಚರ್ ಐ ಡಿಯನ್ನು ಸರ್ಚ್ ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ನೋಡಿ ಈಗ ಸದ್ಯಕ್ಕೆ ನಾನು ನನ್ನ ಆಧಾರ್ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು. ನೋಡಿ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ನಾನು ನನ್ನ ಆಧಾರ್ ನಂಬರ್ನ ಎಂಟರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸರ್ಚ್ ಅಂತ ಕಾಣ್ತಿದಿಲ್ಲ, ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ನ್ಯಾಷನಲ್ ಟೀಚರ್ ಕೋಡ್ ಅಂತ ಬರ್ತಾ ಇದೆ. ಅಂದ್ರೆ ನಾನು ಈಗಾಗಲೇ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ನೀವೆಲ್ಲರೂ ಸಹ ಸಿಂಕ್ ಮಾಡಿರ್ತೀರ, UDS ಪ್ಲಸ್ ಅಲ್ಲೂ ಮತ್ತು UIDAIಗೂ ಸಿಂಕ್ ಮಾಡಿರ್ತೀರ. ಸಿಂಕ್ ಮಾಡಿದ್ರೆ ಮಾತ್ರ, ಕರೆಕ್ಟ್ ಆಗಿ ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಟೀಚರ್ ಕೋಡ್ ಬರ್ತದೆ. ಇದೇ ರೀತಿ ನೀವು ಸಹ ಸರ್ಚ್ ಮಾಡ್ಕೋಬಹುದು ನಿಮ್ ಡೀಟೇಲ್ಸ್ ಅನ್ನ ಅಂತ ತಿಳಿಸ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಸಂದೇಹಗಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಹಾಗೂ ಫಸ್ಟ್ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.